ನಮಸ್ಕಾರ ಸ್ನೇಹಿತರೆ, ನಮ್ಮ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೈಸ್ ಮನಿ ಅಪ್ಲಿಕೇಶನ್ಸ್ ಸ್ಕಾಲರ್ಶಿಪ್ನ ಯಾವ ಥರ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಈ ಒಂದು ಸ್ಕೀಮ್ ಯಾರಿಗೆ ಅವೈಲೇಬಲ್ ಇದೆ, ಯಾರೆಲ್ಲ ಅಪ್ಲಿಕೇಶನ್ನ ಹಾಕಬಹುದು, ನೀವು ಸದ್ಯಕ್ಕೆ SSLC ಪಾಸ್ ಆಗಿದ್ದೀರಾ, SSLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ, PUC ಪಾಸ್ ಆಗಿದ್ದೀರಾ, ಡಿಪ್ಲೊಮಾದಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿದಲ್ಲಿ ಪಾಸ್ ಆಗಿದ್ದೀರಾ, ಹಾಗಾದರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇವಾಗ ಶುರು ಮಾಡೋಣ. ಕರ್ನಾಟಕ ಸರ್ಕಾರದಿಂದ ಡೈರೆಕ್ಟ್ ಕ್ಯಾಶ್ ಅವಾರ್ಡ್ SSLC, PUC, ಡಿಪ್ಲೊಮಾ, ಡಿಗ್ರಿ, PGಯಲ್ಲಿ 60 ಅಂಕಗಳ ಮೇಲ್ಪಟ್ಟ ತಗೊಂಡಿರುವ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಪ್ರೈಸ್ ಮನಿ ಸಿಗಲಿದೆ. ಮೊದಲನೆಯದಾಗಿ ಈ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಉಪಯೋಗ ಮತ್ತು ಯೋಜನೆಯ ಉದ್ದೇಶ, ಯೋಜನೆಗೆ ಬೇಕಾಗುವ ದಾಖಲೆಗಳು, ವಿದ್ಯಾರ್ಥಿಗಳ ಅರ್ಹತೆಗಳು ಈ ಎಲ್ಲವನ್ನು ತಿಳಿದುಕೊಳ್ಳೋಣ. ಬಹಳಷ್ಟು ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇದ್ದರೂ ಹಣದ ಕೊರತೆಯಿಂದ ಮುಂದೆ ಓದಲು ಸಾಧ್ಯವಾಗುವುದಿಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಸ್ಕೀಮ್ನ ಸ್ಟಾರ್ಟ್ ಮಾಡಿದೆ. ಇದರಿಂದ ಈ ಒಂದು ಸ್ಕೀಮಿಂದ ಸ್ಟೂಡೆಂಟ್ ಮೋಟಿವೇಟಿವ್ ಆಗ್ತಾರೆ, ಮಾರ್ಕ್ಸ್ ಇಂಪ್ರೂವ್ ಆಗುತ್ತದೆ ಹಾಗೂ ಡ್ರಾಪ್ಔಟ್ ಕಡಿಮೆ ಆಗುತ್ತದೆ. ಈ ಒಂದು ಸ್ಕೀಮ್ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರವು ಸಮಾಜದ ಹಿಂದುಳಿದ ವರ್ಗಗಳ ಶಿಕ್ಷಣಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಯಲ್ಲಿ ತಂದಿರುವುದು. ಅದರಲ್ಲಿ ಪ್ರೈಸ್ ಮನಿ ವಿದ್ಯಾರ್ಥಿ ವೇತನ ಯೋಜನೆ ಅತ್ಯಂತ ಪರಿಣಾಮಕಾರಿ ಕೂಡ ಆಗಿದೆ ಅಂತಲೂ ಹೇಳಬಹುದು. ನೇರ ಬದಲಾವಣೆ, ವಿದ್ಯಾರ್ಥಿಯ ಜೀವನದಲ್ಲಿ ನೇರ ಬದಲಾವಣೆ ತರುವ ಯೋಜನೆಯಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಗಳಿಸಿದಾಗ ಅವರಿಗೆ ಆರ್ಥಿಕ ಪ್ರೋತ್ಸಾಹಧನ ನೀಡುವುದು. ಇಂದಿನ ಕಾಲದಲ್ಲಿ ಶಿಕ್ಷಣವು ಕೇವಲ ವಿದ್ಯಾಭ್ಯಾಸವಲ್ಲ, ಅದು ವ್ಯಕ್ತಿಯ ಭವಿಷ್ಯ, ಕುಟುಂಬದ ಸ್ಥಿತಿ ಮತ್ತು ಸಮಾಜದ ಪ್ರಗತಿಯನ್ನು ನಿರ್ಧರಿಸುವ ಮಹತ್ವದ ಅಂಶವಾಗಿದೆ. ಆದರೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ತಮ್ಮ ಕನಸುಗಳನ್ನು ಅರ್ಧದಲ್ಲೇ ನಿಲ್ಲುವ ಸಾಧ್ಯತೆ ಇದೆ. ಅಂತಹ ಪರಿಸ್ಥಿತಿ ಎದುರಾಗುತ್ತಿದೆ. ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ವಿದ್ಯಾರ್ಥಿಗಳಿಗೆ ನೇರ ಹಣಕಾಸು ನೆರವನ್ನು ನೀಡುವ ಮೂಲಕ ಅವರ ಶಿಕ್ಷಣ ಪ್ರಯಾಣವನ್ನು ಸುಗಮಗೊಳಿಸಲು ಈ ಯೋಜನೆ ರೂಪಿಸಿದೆ. SSLCದಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ, ಅಂದರೆ SSLC, PUC, ಡಿಪ್ಲೊಮೊ, ITI, ಗ್ರ್ಯಾಜುಯೇಷನ್ ಡಿಗ್ರಿ, BA, BCom ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 7,500ರಿಂದ 50,000ವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ ಎಂಬುದು ಈ ಒಂದು ಯೋಜನೆಯ ದೊಡ್ಡ ವಿಶೇಷವಾಗಿದೆ. ಯೋಜನೆಯ ಉದ್ದೇಶ ಏನಪ್ಪಾ ಅಂದರೆ, ಯೋಜನೆಯ ಉದ್ದೇಶ ಶಿಕ್ಷಣದ ಮೂಲಕ ಸಮಾನತೆ ಸಾಧಿಸುವ ಪ್ರಯತ್ನ. ಬರೀ ಹಣ ನೀಡುವುದಷ್ಟೇ ಅಲ್ಲ, ಅದು ವಿದ್ಯಾರ್ಥಿಗಳ ಮನೋಭಾವನೆಯನ್ನು ಬದಲಾಯಿಸುವುದಾಗಿದೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ತಮ್ಮ ಪರಿಸ್ಥಿತಿಯನ್ನು ಮೀರಿ ದೊಡ್ಡ ಸಾಧನೆ ಮಾಡಲು ಸಾಧ್ಯವೆಂಬ ನಂಬಿಕೆಯನ್ನು ಬಳಸುವುದು ಈ ಯೋಜನೆಯ ಮೂಲ ಗುರಿಯಾಗಿದೆ. ಹಲವಾರು ವಿದ್ಯಾರ್ಥಿಗಳು ತಮ್ಮ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಹೋಗಲು ಸಾಧ್ಯವಿಲ್ಲ ಎಂಬ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಆದರೆ ಇಂತಹ ಯೋಜನೆಗಳ ಅವರಿಗೆ ಹೊಸ ಭರವಸೆ ನೀಡುತ್ತದೆ. ವಿದ್ಯಾರ್ಥಿಗಳ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರೇರೇಪಿಸುತ್ತಾರೆ. ಆದ್ದರಿಂದ ಶಿಕ್ಷಣದ ಮಟ್ಟವು ಹೆಚ್ಚಾಗುತ್ತದೆ. ಜೊತೆಗೆ ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ಡ್ರಾಪ್ಔಟ್ ಆಗುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುವುದು ಪ್ರಮುಖ ಉದ್ದೇಶವಾಗಿದೆ. ಅರ್ಹತೆ, ಈ ಯೋಜನೆ ಪಡೆಯಲು ಏನೆಲ್ಲ ಅರ್ಹತೆ ಇರಬೇಕು, ಯಾರು ಈ ಯೋಜನೆಯ ಪ್ರಯೋಜನ ಪಡೆಯಬಹುದು, ಸ್ವಲ್ಪ ತಿಳಿದುಕೊಳ್ಳಿ, ಗಮನದಲ್ಲಿಟ್ಟುಕೊಳ್ಳಿ. ಈ ಯೋಜನೆಯ ಪ್ರಯೋಜನ ಪಡೆಯಲು ವಿದ್ಯಾರ್ಥಿಗಳು ಕೆಲ ನಿರ್ದಿಷ್ಟ ನಿಯಮಗಳನ್ನು ಪೂರೈಸಬೇಕು. ಮೊದಲನೆಯದಾಗಿ, ವಿದ್ಯಾರ್ಥಿ ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು. ಏಕೆಂದರೆ ಈ ಯೋಜನೆ ರಾಜ್ಯ ಸರ್ಕಾರ ಯೋಜನೆಯಾಗಿರುವುದರಿಂದ ಅವರು ಕರ್ನಾಟಕ ನಿವಾಸಿಯಾಗಿರಬೇಕು. ಎರಡನೆಯದಾಗಿ, ಅವರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ SC ಅಥವಾ ST ವರ್ಗಕ್ಕೆ ಸೇರಿದವರಾಗಿರಬೇಕು. ಮೂರನೆಯದಾಗಿ, ವಿದ್ಯಾರ್ಥಿಗಳು SSLC, PUC, ಡಿಗ್ರಿ, ಡಿಪ್ಲೊಮೊ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಹಂತದಲ್ಲಿ ಕನಿಷ್ಠ 60 ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರಬೇಕು. ಕಡ್ಡಾಯವಾಗಿದ್ದು, ಇದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುವುದು
ಕಡ್ಡಾಯವಾಗಿದೆ. ಫಸ್ಟ್ ಕ್ಲಾಸ್ ಪಾಸ್ ಆಗಲಿಲ್ಲ ಅಂದರೆ ಸೆಕೆಂಡ್ ಕ್ಲಾಸ್ 59, 58 ಅಂಕಗಳು ಏನಾದರೂ ಪಡೆದಿದ್ದರೆ ಬರುವುದಿಲ್ಲ. ಈ ಸ್ಕೀಮ್ ಅವೈಲೇಬಲ್ ಆಗೋದಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಬರುವುದಿಲ್ಲ. ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು. ಈ ಎಲ್ಲ ಅರ್ಹತೆಗಳು ಪೂರೈಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ. ಪ್ರೋತ್ಸಾಹಧನ ವಿವರ ನೋಡೋಣ ಬನ್ನಿ. ಇವಾಗ ಈ ಯೋಜನೆಯಡಿಯಲ್ಲಿ ನೀಡಲಾಗುವ ಪ್ರೋತ್ಸಾಹಧನವು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಮತ್ತು ಅವರ ಪೂರ್ಣಗೊಳಿಸಿದ ಶಿಕ್ಷಣದ ಹಂತದ ಆಧಾರದ ಮೇಲೆ ಬದಲಾಗುತ್ತದೆ. SSLC ಹಂತದಲ್ಲಿ 60ರಿಂದ 75 ಅಂಕಗಳು ಪಡೆದಿರುವ ವಿದ್ಯಾರ್ಥಿಗಳಿಗೆ 7,500 ಸಹಾಯಧನ ನೀಡಲಾಗುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಮೊದಲನೆಯ ಪ್ರೋತ್ಸಾಹಧನವಾಗಿರುತ್ತದೆ. 75ರಿಂದ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ಸಹಾಯಧನ ಪ್ರೈಸ್ ಮನಿ ನೀಡಲಾಗುತ್ತದೆ. ಇದು ಅವರ ಉತ್ತಮ ಸಾಧನೆಯನ್ನು ಗುರುತಿಸುವುದಾಗಿದೆ. PUC ಮತ್ತು ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ 20,000 ಸಹಾಯಧನ ನೀಡಲಾಗುತ್ತದೆ. ಇದು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುತ್ತದೆ. ಎನಿ ಡಿಗ್ರಿ ಹಂತದಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರಿಗೆ PG ಗ್ರಾಜ್ಯುಯೇಷನ್, MSW, MA, MCom ಇತರ ಮಾಸ್ಟರ್ ಡಿಗ್ರಿ ಮಾಡಿದವರಿಗೆ, ಡಬಲ್ ಡಿಗ್ರಿ ಮಾಡಿದವರಿಗೆ 30,000 ರೂಪಾಯಿ ಪ್ರೈಸ್ ಮನಿ ನೀಡಲಾಗುತ್ತದೆ. ಇದು ಅವರ ಉನ್ನತ ಶಿಕ್ಷಣದ ಪ್ರಗತಿಯನ್ನು ಉತ್ತೇಜಿಸುತ್ತದೆ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಡಾಕ್ಟರೇಟ್ ಮಾಡಿದ ವಿದ್ಯಾರ್ಥಿಗಳಿಗೆ, ಇತರ ಪ್ರೊಫೆಷನಲ್ PhD ಕೋರ್ಸ್ಗಳನ್ನು ಮಾಡಿದ ವಿದ್ಯಾರ್ಥಿಗಳಿಗೆ 35,000ದಿಂದ 50,000ರವರೆಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ನೀಡಲಾಗುತ್ತದೆ. ಏಕೆಂದರೆ ಈ ಕೋರ್ಸುಗಳು ಹೆಚ್ಚಿನ ವೆಚ್ಚವನ್ನು ಹೊಂದಿರುತ್ತದೆ. ಇದಕ್ಕೆ ಅಗತ್ಯವಾದ ದಾಖಲೆಗಳು ನೋಡೋಣ. ನೀವು ಅಪ್ಲಿಕೇಶನ್ ಹಾಕಲು ಹೋದಾಗ ಅಥವಾ ಮುಂಚೆನೇ ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಾಗ ನೀವು ಅದು ಇಲ್ಲ, ಇದು ಇಲ್ಲ, ಕ್ಯಾಸ್ಟ್ ಇನ್ಕಮ್ಮು ಸರ್ಟಿಫಿಕೇಟು ಅಲ್ಲಿ ಎಲ್ಲ ಏನೋ ರೆಡಿ ಮಾಡಿಲ್ಲ ಅಂದರೆ ಆವಾಗ ಲಾಸ್ಟ್ ಡೇಟ್ಗೆ ನಿಮಗೆ ಸಮಸ್ಯೆವಾಗಬಹುದು. ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಸರಿಯಾದ ದಾಖಲೆಗಳನ್ನು ಹೊಂದಿರುವ ಅಗತ್ಯ. SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಅವರು ಯಾವುದು ಎಜುಕೇಷನ್ ಹಂತದಲ್ಲಿ ಯಾವ ಹಂತದಲ್ಲಿ ಎಜುಕೇಷನ್ ಮುಗಿದಿದೆಯಾ ಆ ಹಂತದ ಮಾರ್ಕ್ಸ್ ಕಾರ್ಡ್ಗಳನ್ನು, ಪಾಸಿಂಗ್ ಸರ್ಟಿಫಿಕೇಟ್ ಇಟ್ಟುಕೊಳ್ಳಬೇಕಾಗುತ್ತದೆ. ಜೊತೆಗೆ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, SC/ST ಸರ್ಟಿಫಿಕೇಟು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯವಿದ್ದರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಬ್ಯಾಂಕ್ ಪಾಸ್ಬುಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ. ಜೊತೆಗೆ ಒಂದು ಮೊಬೈಲ್ ನಂಬರ್ ಇರಬೇಕಾಗತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು. ಈ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ನೀವು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಸರಳ ಸ್ಪಷ್ಟವಾಗಿ ಮಾರ್ಗದರ್ಶನ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ? ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಮೊಬೈಲ್ದಲ್ಲಿ ಆಗಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಆಗಲಿ, ಇಲ್ಲಿ ಫಸ್ಟಿಗೆ ಪ್ರೈಸ್ ಮನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಹೋಮ್ ಪೇಜ್ ಬರುತ್ತೆ. ಪ್ರೈಸ್ ಮನಿ ಅಪ್ಲಿಕೇಶನ್ಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಇಲ್ಲಿ ನೋಡ್ಕೋಬಹುದು, ಅರ್ಜಿಯನ್ನು ಮರುಮುದ್ರಣ ಮಾಡಿ ಅಂದರೆ ರೀಪ್ರಿಂಟ್ ಅಪ್ಲಿಕೇಶನ್ಸ್, ಎಡಿಟ್ ಅಪ್ಲಿಕೇಶನ್ಸ್, ಆಮೇಲೆ ಕಾಲೇಜ್ ಯೂನಿವರ್ಸಿಟಿ ಇಂಗ್ಲೀಷ್ ಅಪ್ಲಿಕೇಶನ್ ಸ್ಟೇಟಸ್, ಆಮೇಲೆ ಅಪ್ಲಿಕೇಶನ್ ಸ್ಟ್ಯಾಟ್ಯೂಟರಿ, ಆಮೇಲೆ ನೀವು ST ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ನೀವು SC ಆಗಿದ್ರೆ ಇಲ್ಲಿ ಅಪ್ಲಿಕೇಶನ್ಸ್ ಓಪನ್ ಇಲ್ಲ ಸದ್ಯಕ್ಕೆ ಅಪ್ಲಿಕೇಶನ್ಸ್ ಇಲ್ಲ. ಇದು ಜೂನ್ ಜುಲೈದಿಂದ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದಾಗ ನಿಮಗೆ ಅದು ಒಂದು ಹೇಗೆ ಅಪ್ಲೈ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಅಂತ ಪೂರ್ತಿ ರೆಕಾರ್ಡಿಂಗ್ ಮಾಡಿ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ಸ್ ಬಂದಿದೆ. ಮೊನ್ನೆ ಜನವರಿ 30ಗೆ ಕ್ಲೋಸ್ ಆಗಿದೆ, ಡೇಟ್ ಕ್ಲೋಸ್ ಆಗಿದೆ. ಹಾಗಾಗಿ ಈಗ ಓಪನ್ ಆಗಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಓಪನ್ ಆದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಆಮೇಲೆ ನಿಮಗೆ ST ಆದರೆ ಇಲ್ಲಿ ಮೇಲ್ಗಡೆನೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಪನ್ ಆಗುತ್ತೆ. ಈ ತರ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ದು SSLC ಆದರೆ SSLC ಪ್ರೈಸ್ ಮನಿ, ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ PUC ಡಿಗ್ರಿ ಆದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. SSLC ಆದ್ರೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿನೂ ಅಪ್ಲಿಕೇಶನ್ ಸ್ಟೇಟಸ್ ಅಷ್ಟೇ ಇದೆ. ಅಪ್ಲಿಕೇಶನ್ಸ್ ಲಿಂಕ್ ಬಂದಿಲ್ಲ, ಬರುತ್ತೆ. ಅಪ್ಲಿಕೇಶನ್ಸ್ ನೀವು ಹಾಕ್ಲಿಕ್ಕೆ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಓಪನ್ ಆದಾಗ ನೀವು ನೋಡ್ತಾನೆ ಇರ್ಬೇಕಾಗತ್ತೆ. ಅವಾಗ ಸೈಟ್ಗಳು ಓಪನ್ ಮಾಡಿ ನೋಡ್ತಾನೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಅಪ್ಲಿಕೇಶನ್ಸ್ ಓಪನ್ ಇರುತ್ತೆ ಅಂತ ಹೇಳಿ. ಇಲ್ಲ ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಮುಗಿದ್ರೆ ಮತ್ತೆ ತೊಂದರೆ ಆಗಬಹುದು. ಹಾಗಾಗಿ ಅವಾಗ ಸೈಟ್ಗಳು ಓಪನ್ ಮಾಡ್ತಾ ನೋಡ್ತಾನೆ ಇರಿ. ಪೋಸ್ಟ್ ಗ್ರಾಜುಯೇಷನ್ಗೆ ಮತ್ತೆ ಈ ತರ ಓಪನ್ ಆಗುತ್ತೆ.
ಆನ್ಲೈನ್ ಅರ್ಜಿ ಅಂತೇಳಿ. ಅಂದ್ರೆ 2025 ಮೊನ್ನೆ ಕ್ಲೋಸ್ ಆಗಿದೆ, ಹಂಗಾಗಿ ಓಪನ್ ಆಗಲ್ಲ. ಮತ್ತೆ ಡೇಟ್ ಕೊಟ್ಟಾಗ ಇಲ್ಲಿ ಓಪನ್ ಆಗುತ್ತೆ ಡೆಫಿನೆಟ್ಲಿ. ಓಕೆ, ಇಷ್ಟಿದು ಅಪ್ಲಿಕೇಶನ್ಸ್ ಆಗಿದೆ. ಮುಂದಿನ ಹಂತಗಳಲ್ಲಿ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕಿನೇ ತೋರಿಸ್ಕೊಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದು ಪ್ರೈಸ್ ಮನಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಯಾರೆಲ್ಲ ಹಾಕಬಹುದು, ಅಪ್ಲಿಕೇಶನ್ ಹಾಕಲು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗತ್ತೆ, ಅರ್ಹತೆ ಏನು ಇರಬೇಕಾಗತ್ತೆ, ಎಷ್ಟು ಹಣ ಸಿಗುತ್ತೆ, ಕ್ವಾಲಿಫಿಕೇಶನ್ ಏನು ಇರಬೇಕಾಗತ್ತೆ, ಇಷ್ಟೆಲ್ಲ ನೋಡಿದ್ವಿ. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.